ಸರ್ಕಾರ ಹೇಳಿದ ಪ್ರಕಾರ ಐಒಸಿ ಕಂಪನಿ ಸಿಲಿಂಡರ್ ಕೊಡಲು ಒಪ್ಪಿದೆ ಅಂತ ಬೆಂಗಳೂರಲ್ಲಿ ಜಿಬಿಎ ಮುಖ್ಯ ಆಯುಕ್ತ ಮಹೇಶ್ವರ ರಾವ್ ಅವರು ರಿಯಾಕ್ಟ್ ಮಾಡಿದ್ದಾರೆ. ಗ್ಯಾಸ್ ಸಿಲಿಂಡರ್ಗಳು ಸಿಗದೆ ಇಂದಿರಾ ಕ್ಯಾಂಟೀನ್ಗಳು ಬಂದಾದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬೆಂಗಳೂರಲ್ಲಿ ಜಿಬಿಎ ಮುಖ್ಯ ಆಯುಕ್ತ ಮಹೇಶ್ವರ ರಾವ್ ಅವರು ರಿಯಾಕ್ಟ್ ಮಾಡಿದ್ದಾರೆ. ಸರ್ಕಾರ ಹೇಳಿದ ಪ್ರಕಾರ ಐಒಸಿ ಕಂಪನಿ ಸಿಲಿಂಡರ್ ಕೊಡಲು ಒಪ್ಪಿದೆ. ಗೇಲ್ ಕಂಪನಿಯ ಕನೆಕ್ಷನ್ ಪೆಂಡಿಂಗ್ ಇದ್ರೆ ಕ್ಲಿಯರ್ ಮಾಡಿಸ್ತೀವಿ. ಗ್ಯಾಸ್ ಸಮಸ್ಯೆಯ ಬಗ್ಗೆ ಜಿಬಿಎ ಆಯುಕ್ತ ಮಹೇಶ್ವರ ರಾವ್ ಅವರು ರಿಯಾಕ್ಟ್ ಮಾಡಿದ್ದಾರೆ. ಅದು ಈಗ ನಾವು ಸರ್ಕಾರಕ್ಕೆ ಕೇಳಿದ ಪ್ರಕಾರ ಐಒಸಿ ಅವರು ಸಿಲಿಂಡರ್ಸ್ ಕೊಡಲಿಕ್ಕೆ ಒಪ್ಕೊಂಡಿದ್ದಾರೆ. ಸೊ ಬೇಗನೆ ಚಾಲೂ ಆಗ್ತದೆ. ಇಂಡಿಯನ್ ಆಯಿಲ್ ಹೌದು. ಸೊ ಈಗ ಇವತ್ತು ಕೆಲವು ಕಡೆ ಎಲ್ಲ ಚಾಲೂ ಆಗ್ತದೆ. ಬಂದಾಗಿದೆ. ಎಷ್ಟು ವಾಪಸ್ ಸಿಲಿಂಡರ್? ಕನಿಷ್ಠ 80 ಸಿಲಿಂಡರ್ ಪ್ರತಿದಿನ ಖರ್ಚಾಗ್ತದೆ. ಸ್ವಲ್ಪ ಆಪ್ಟಿಮೈಸ್ ಮಾಡ್ತೀವಿ. ಅದು ನೋಡಿದರೆ ಖಂಡಿತ ಅವಕಾಶ ನಮಗೆ ಸಮಸ್ಯೆ ಬರೋದಿಲ್ಲ. ಅದರ ಜೊತೆಗೆ ಗೇಲ್ ಅವರಿಗೆ ಸಹ ಏನೆಲ್ಲ ನಮ್ಮ ಕನೆಕ್ಷನ್ಸು ಏನಾದರೂ ಪೆಂಡಿಂಗ್ ಇದ್ದರೆ ಅದರ ತಕ್ಷಣವೇ ಕ್ಲಿಯರ್ ಮಾಡಿಸಿ ಎಲ್ಲೆಲ್ಲಿ ಮನೆಗೆ ಗೇಲ್ ಕನೆಕ್ಷನ್ಸ್ ಪೆಂಡಿಂಗ್ ಇದೆ ಅದು ಸಹ ಕೊಡಿಸ್ಬಿಡೋಣ. ಯಾಕಂದರೆ ಫ್ಯೂಚರ್ನಲ್ಲಿ ಸಮಸ್ಯೆ ಬರಬಾರ್ದು. ಅದು ಸಹ ಒಂದು ನಿರ್ದೇಶನ ಕೊಟ್ಟಿದ್ದೀನಿ. ಹಾಂ, ಅದು ಈಗ ನಾವು ಸರ್ಕಾರಕ್ಕೆ ಕೇಳಿದ ಪ್ರಕಾರ ಐಒಸಿ ಅವರು ಸಿಲಿಂಡರ್ಸ್ ಕೊಡಲಿಕ್ಕೆ ಒಪ್ಕೊಂಡಿದ್ದಾರೆ. ಸೊ ಬೇಗನೆ ಚಾಲೂ ಆಗ್ತದೆ. ಇಂಡಿಯನ್ ಆಯಿಲ್ ಹೌದು. ಸೊ ಈಗ ಇವತ್ತು ಕೆಲವು ಕಡೆ ಎಲ್ಲ ಚಾಲೂ ಆಗ್ತದೆ. ಬಂದಾಗಿದೆ. ಎಷ್ಟು ವಾಪಸ್ ಸಿಲಿಂಡರ್? ಕನಿಷ್ಠ 80 ಸಿಲಿಂಡರ್ ಪ್ರತಿದಿನ ಖರ್ಚಾಗ್ತದೆ. ಸ್ವಲ್ಪ ಆಪ್ಟಿಮೈಸ್ ಮಾಡ್ತೀವಿ. ಅದು ನೋಡಿದರೆ ಖಂಡಿತ ಅವಕಾಶ ನಮಗೆ ಸಮಸ್ಯೆ ಬರೋದಿಲ್ಲ. ಅದರ ಜೊತೆಗೆ ಗೇಲ್ ಅವರಿಗೆ ಸಹ ಏನೆಲ್ಲ ನಮ್ಮ ಕನೆಕ್ಷನ್ಸು ಏನಾದರೂ ಪೆಂಡಿಂಗ್ ಇದ್ದರೆ ಅದರ ತಕ್ಷಣವೇ ಕ್ಲಿಯರ್ ಮಾಡಿಸಿ ಎಲ್ಲೆಲ್ಲಿ ಮನೆಗೆ ಗೇಲ್ ಕನೆಕ್ಷನ್ಸ್ ಪೆಂಡಿಂಗ್ ಇದೆ ಅದು ಸಹ ಕೊಡಿಸ್ಬಿಡೋಣ. ಯಾಕಂದರೆ ಫ್ಯೂಚರ್ನಲ್ಲಿ ಸಮಸ್ಯೆ ಬರಬಾರ್ದು. ಅದು ಸಹ ಒಂದು ನಿರ್ದೇಶನ ಕೊಟ್ಟಿದ್ದೀನಿ. ಹಾಂ, ಅದು ಈಗ ನಾವು ಸರ್ಕಾರಕ್ಕೆ ಕೇಳಿದ ಪ್ರಕಾರ ಐಒಸಿ ಅವರು ಸಿಲಿಂಡರ್ಸ್ ಕೊಡಲಿಕ್ಕೆ ಒಪ್ಕೊಂಡಿದ್ದಾರೆ. ಸೊ ಬೇಗನೆ ಚಾಲೂ ಆಗ್ತದೆ. ಇಂಡಿಯನ್ ಆಯಿಲ್ ಹೌದು. ಸೊ ಈಗ ಇವತ್ತು ಕೆಲವು ಕಡೆ ಎಲ್ಲ ಚಾಲೂ ಆಗ್ತದೆ. ಬಂದಾಗಿದೆ. ಎಷ್ಟು ವಾಪಸ್ ಸಿಲಿಂಡರ್? ಕನಿಷ್ಠ 80 ಸಿಲಿಂಡರ್ ಪ್ರತಿದಿನ ಖರ್ಚಾಗ್ತದೆ. ಸ್ವಲ್ಪ ಆಪ್ಟಿಮೈಸ್